ಬಿ ಎನ್ ಗೋಪಾಲ್ ಅವರ 100ನೇ ವರ್ಷದ ಜನ್ಮ ಶತಮಾನೋತ್ಸವ. ಪದ್ಮಭೂಷಣ ಬೇಗಂ ಪರ್ವೀನ್ ಸುಲ್ತಾನ್ ಅವರ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ. ಬಿ ಜಿ ಅರುಣ್ ಕುಮಾರ್ ನೇತೃತ್ವದ ಅದ್ವೈತ ಫೌಂಡೇಶನ್ ವತಿಯಿಂದ ಬಿ ಎನ್ ಗೋಪಾಲ್ ಅವರ 100ನೇ ವರ್ಷದ ಜನ್ಮ ಶತಮಾನೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಪದ್ಮಭೂಷಣ ಬೇಗಂ ಪರ್ವೀನ್ ಸುಲ್ತಾನ್ ಅವರ ಹಿಂದೂಸ್ತಾನಿ ಕಾರ್ಯಕ್ರಮ ಭಾರತೀಯ ವಿದ್ಯಾಭವನದಲ್ಲಿ ನಡೆಯಿತು. ಡಾಕ್ಟರ್ ಗುರುರಾಜ್ ಕಟೋಟಿ ಅವರ ಹಾರ್ಮೋನಿಯಂ, ಉಸ್ತಾದ್ ವಿಶ್ವನಾಥ್ ನಾಕೋಡ್ ಅವರ ತಬಲಾದ ಸಾರಥ್ಯದಲ್ಲಿ ಬೇಗಂ ಪರ್ವೀನ್ ಸುಲ್ತಾನ್ ಅವರ ಹಿಂದೂಸ್ತಾನಿ ಗಾಯನ ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡಿತು. ಪರ್ವೀನ್ ಸುಲ್ತಾನ್ ಅವರ ಗಾಯನ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ವೆಂಕಟಾಚಲಯ್ಯ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್, ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ, ಪ್ರೊಫೆಸರ್ ರಾಧಾಕೃಷ್ಣ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಮಲ್ಲಾರಿ ರಾವ್ ಸೇರಿದಂತೆ ವಿವಿಧ ಗಣ್ಯರು ಸಾಕ್ಷಿಯಾದರು. ಬಿ ಜಿ ಅರುಣ್ ಕುಮಾರ್ ಅವರು ಮಾತನಾಡಿ, ನನ್ನ ತಂದೆಯವರಾದ ಬಿ ಎನ್ ಗೋಪಾಲ್ ದೇಶದ ಎಲ್ಲೆಡೆ ತಮ್ಮದೇ ಹೆಸರು ಮಾಡಿದ್ದರು. ಅವರು 57ನೇ ವಯಸ್ಸಿನಲ್ಲಿ ಅಕಾಲಿಕವಾಗಿ ವಿಧಿವಶರಾದರು. ಅವರ ನೆನಪಿಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದ್ವೈತ ಫೌಂಡೇಶನ್ ವತಿಯಿಂದ ಇಂತಹದೇ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದವರು ಹೇಳಿದರು. ಇವತ್ತು ನಾವು ನಮ್ಮ ತಂದೆಯವರ 100ನೇ ಜನ್ಮ ಶತಾಬ್ದಿ ಅನುಗುಣವಾಗಿ ಬೇಗಂ ಪರ್ವೀನ್ ಸುಲ್ತಾನ್ ಪದ್ಮಭೂಷಣ್ ಬೇಗಂ ಪರ್ವೀನ್ ಸುಲ್ತಾನ್ ಅವರ ಮ್ಯೂಸಿಕ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆರ್ಗನೈಸ್ ಮಾಡಿದ್ವಿ. ಜೊತೆಗೆ ಭಾರತ ಕಂಡ ಅತ್ಯುನ್ನತ ಮಹಾಮೇಧಾವಿಯಾಗಿರ್ತಕ್ಕಂಥ ಜಸ್ಟಿಸ್ MS ವೆಂಕಟಾಚಲಯ್ಯ ಸಾಹೇಬರ ಒಂದು 97ನೇ ವರ್ಷದ ಅವರ ಹುಟ್ಟುಹಬ್ಬ ಬಲಿಕೋಸ್ಕರ ಅವರಿಗೆ ಸನ್ಮಾನ ಮಾಡಬೇಕು ದೃಷ್ಟಿಯಿಂದ ಸನ್ಮಾನ ಮಾಡಿದ್ದಾರೆ. ಈಗ ಅವರು ಮ್ಯೂಸಿಕ್ ಶುರು ಮಾಡಿದ್ದಾರೆ. ಅದು 2 hours ಆಗ್ತದೆ. ತಾವೆಲ್ಲ ಕೂತು ಸಂಗೀತವನ್ನು ಆಸ್ವಾದಿಸಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ನಮ್ಮ ತಂದೆಯವರ ಬಿ ಎನ್ ಗೋಪಾಲ್ ನಮ್ಮ ತಂದೆಯವರು ಈ ಸ್ಟಾರ್ಟೆಡ್ ಈಸ್ ಕೆರಿಯರ್ ಆ್ಯಸ್ ಎ ಟೀಚರ್ ಇನ್ ಸಕಲೇಶ್ಪುರ. ಅವರು got a first rank in Mysore University BA. Later on he had got an appointment in income tax. He was to go for IAS ಕೂಡ ಕ್ವಾಲಿಫೈ ಆಗಿತ್ತು preliminary. ಆದರೆ ಅದೆಲ್ಲನೂ ಬಿಟ್ಟು ಈ ಚೋಸ್ ಟೀಚಿಂಗ್ ಪ್ರೊಫೆಷನ್. ಅದಾದ ನಂತರ ಅವರು ಈ ವೆಂಟ್ ಟು ಬನಾರಸ್ ಹಿಂದೂ ಯೂನಿವರ್ಸಿಟಿ. ಅಲ್ಲಿ he did an MA in literature and MA in history with first class distinction. And later on he did his B.Ed in Mysore University with a first rank of the entire state. ಅದಾದಮೇಲೆ he moved to Delhi, ಸ್ಟೇಟ್ ಸರ್ವಿಸಿಂದ ಸೆಂಟ್ರಲ್ ಸರ್ವಿಸ್ ಕೊಟ್ಟು he became a principal of ಕೇಂದ್ರೀಯ ವಿದ್ಯಾಲಯ in Delhi, Chennai, Lonavala, Hyderabad, and later on he died out of cancer at the age of 57. He was a connoisseur of music, music to both Carnatic and Hindustani. ಅದ್ಭುತವಾದಂಥ ಪಾಂಡಿತ್ಯ ಇತ್ತು. he was a great stanza scholar. ಗೀತಾ ರಹಸ್ಯ ಅಂತ ಹೇಳಿ ಬಾಲ್ ಗಂಗಾಧರ್ ತಿಲಕ್ ಅವರ ಪುಸ್ತಕನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. He was an extraordinary bridge player, a chess player and a badminton player. ಅದಾದ ನಂತರ ಅವರು ಅತ್ಯಂತ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ he was a totally unselfish man. Selfishness is death, unselfishness is immortality ಅನ್ನೋ ಪದ ಜೀವನದಲ್ಲಿ ಇಟ್ಕೊಂಡು ಕಾಯ ವಾಚ ಮನಸ್ಸ ಅದರಲ್ಲಿ ಮುಳುಗೋಗಿದ್ರು. ಅವರು ತಮ್ಮ ಒಂದು ವೈಯಕ್ತಿಕ ಜೀವನನ ಅವರು ಯಾವತ್ತೂ ಬೇರೆ ಮಾಡಲಿಲ್ಲ. ಬೇರೆಯವ್ರಿಗೋಸ್ಕರ ಅವ್ರು ಜೀವನ ಮಾಡ್ತಾರೆ. ಅನೇಕ ಸಂಸಾರಗಳನ್ನ ಉದ್ಧಾರ ಮಾಡಿದ್ದಾರೆ. ಅನೇಕ ಜನಗಳು ಅದನ್ನು ಯಾವುದನ್ನು ಹೇಳಬಾರ್ದು ಅಂತ ಹೇಳಿದ್ರು. ನಾವು ಬಲಗೈಯಲ್ಲಿ ಸಹಾಯ ಮಾಡಿದ್ದು ಎಡಗೈ ಹೇಳಬಾರ್ದು, ಗೊತ್ತಾಗಬಾರ್ದು, ಪಬ್ಲಿಸಿಟಿ ಮಾಡಬಾರ್ದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ದೊಡ್ಡ ವಿಚಾರ ಅವ್ರು ಹೇಳ್ತಾ ಇದ್ದಿದ್ದು ಯಾವಾಗ ಅಂದರೆ, ಪ್ರಪಂಚದಲ್ಲಿ ಇರೋರೆಲ್ಲ ದೈವಾಂಶ ಪುರುಷರೇನೆ, ಯಾರೂ ಕೆಟ್ಟವರಿಲ್ಲ ಪ್ರಪಂಚದಲ್ಲಿ, ಎಲ್ಲ ಒಳ್ಳೆಯವರೇ ಇರೋದು. ಆದರೆ ಸರ್ಕಮ್ಸ್ಟೆನ್ಸಸ್ ಕೆಲವು ಸರಿ ಒಬ್ಬ ಮನುಷ್ಯನ ಕೆಟ್ಟಾಗಿ ಮಾಡುತ್ತೆ. ಮನುಷ್ಯ ಯಾರೂ ಕೆಟ್ಟವರಿಲ್ಲ ಪ್ರಪಂಚದಲ್ಲಿ, ಎಲ್ಲರೂ ಒಳ್ಳೆಯವರು. ನಾವು ಎಲ್ಲರೂ ಕೂಡ ಪ್ರೀತಿಸಬೇಕು. ಅವ್ರು ನಮ್ಮನ್ನು ಪ್ರೀತಿಸೋದ್ರ ಪರ ಎಲ್ಲ ನಾವು ಪ್ರೀತಿಸಬೇಕು. ಅವರೊಂಥರ ಒಂಥರ ಅಜಾತ ಶತ್ರು ಆಗಿತ್ತು. ಎಲ್ಲರಿಗೂ ಬೇಕಾದ ಸಹಸ್ರಾರು ಜನಗಳನ್ನ ಶೇಪ್ ಮಾಡಿದ್ದಾರೆ. ಗ್ರೇಟ್ ಮ್ಯಾನ್. ಆದರೆ ಅವರ ಒಂದು ಟ್ರೆಡಿಷನ್ ಕಾಪಾಡಿಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಹೇಳಬಾರ್ದು ಅಂತ ಹೇಳಿದರೆ ಅದನ್ನೆಲ್ಲ ಹೇಳ್ತಾ ಹೋದರೆ ಒಂದು 2-3 ಗಂಟೆ ಹೇಳ್ಬೋದು ಅವ್ರ ವಿಚಾರ ಹೇಳಬಹುದು. ಇವತ್ತು ಕರ್ನಾಟಕದಲ್ಲಿ ಅಥವಾ ಇಂಡಿಯಾ ದೇಶದಲ್ಲಿ ಅತ್ಯುನ್ನತ ಪೊಸಿಷನ್ ಇರ್ತಕ್ಕಂಥ ಅನೇಕ ಜನ ಅವ್ರ ಶಿಷ್ಯ ಕೊಟ್ಟಿದ್ದಾರೆ. ಮನೆಗಳಲ್ಲಿ ಮಲಗಿಸ್ಕೊಂಡು ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೀವಿ. ಮನೆಯಲ್ಲೇ ಊಟ ಹಾಕ್ಕೊಂಡು ಎಲ್ಲರೂ ಸ್ಟೂಡೆಂಟ್ಸ್ನ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಾರೆ. ಆ ಥರ ಒಂದು ಕರ್ಮಯೋಗಿ ಆರ್ ಎಕ್ಸಲೆನ್ಸ್. ಅವರು ಮಾಡಿರ್ತಕ್ಕಂಥದ್ದು 1 ನಿಮಿಷನೂ ಕೂಡ ನಾವು ಮಾಡಿ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಒಂದು ಅವಕಾಶ ಇದು 100th ಬರ್ತ್ಡೇ ಆಯ್ತಲ್ಲ ಅಂತ ಹೇಳಿ ಅವರು ಅನ್ಫಾರ್ಚುನೇಟ್ಲಿ ಡೈಡ್ ಔಟ್ ಆಫ್ ಕ್ಯಾನ್ಸರ್.
ಅಟ್ ದಿ ಏಜ್ ಆಫ್ 57, 57 ವಯಸ್ಸಲ್ಲೇ ಸತ್ತೋದ್ರು. 2 ವರ್ಷ ಕ್ಯಾನ್ಸರ್ ಸಫರ್ ಮಾಡಿಬಿಟ್ಟು. ಅಂದರೆ ತಾವು ಅವಾಗ ಚಿಕ್ಕವರಿದ್ದೆ, ನಾವೇನೋ ಚಿಕ್ಕ ಹುಡುಗರು ಅವಾಗ ಓದ್ತಾ ಇದ್ವಿ ನಾವಿನ್ನೂ ಕಾಲೇಜಲ್ಲಿ. ಪಾಪ ಆವಾಗಲೇ ನಾವು ಹೋಗ್ಬೇಕು. ಬಟ್ ಆದರೆ ಈಸ್ ಅ ಗ್ರೇಟ್ ಶೋ, ವೆರಿ ಗ್ರೇಟ್ ಶೋ. ಇಡೀ ಇಂಡಿಯಾ ದೇಶದಲ್ಲಿ ಕೋಣೆ ಮೂಲೆಯಲ್ಲೂ ಅವ್ರಿಗೆ ಬೇಕಾದಂಥ ಜನಗಳಿದ್ದಾರೆ. ಇವತ್ತು ಕೂಡ ಅನೇಕ ಜನ, ಇವತ್ತು 30 ಜನ ಹೈಕೋರ್ಟ್ ಜಡ್ಜಸ್ ಬರೋದಿದ್ರು. ಇವತ್ತು 5 ಜನ ಬಂದಿದ್ದಾರೆ ಈಗ. ಅವರು ಅನೇಕ ಜನ ಅವ್ರ ಸ್ಟೂಡೆಂಟ್ಸ್ ಹೈಕೋರ್ಟ್ ಜಡ್ಜಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ಅಮೇರಿಕಾದಲ್ಲಿ ಮೈಕ್ರೋಸಾಫ್ಟಲ್ಲಿದ್ದಾರೆ, ಗೂಗಲಲ್ಲಿದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಇವತ್ತು ಬೆಳಗಿಂದ ಸಾವಿರಾರು ಮೆಸೇಜು ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಅವ್ರದ್ದು ಬರ್ತಡೇ ಆಗ್ತಾಯಿದೆ ಸಂತಿದಲ್ಲಿ ಅಂತ. ಅವ್ರದ್ದು ಆ್ಯಕ್ಚುಲಾಗಿ ಯಾವಾಗ ಹುಟ್ಟಿದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ನಾನು 100 ಇಯರ್ಸ್ ಆಯಿತು ಅಂತ ಪ್ರೋಗ್ರಾಮ್ ಮಾಡ್ತಾರೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅವ್ರು ಅಕ್ಟೋಬರಲ್ಲಿ ಹುಟ್ಟಿದ್ದು ಅಂತ. ನಮಗೆ ಗೊತ್ತಿಲ್ಲ ಯಾವಾಗ ಅಂತ. ಅವ್ರ SSLC ಮಾರ್ಕ್ಸ್ ಕಾರ್ಡ್ ಸಿಕ್ತು. ಅದರಲ್ಲಿ 20th ಏಪ್ರಿಲ್ 1926 ಅಂತ ಇತ್ತು. ಅದಕ್ಕೋಸ್ಕರ ಇವಾಗ ಸರ್ ಯಾರ್ಯಾರು ಬಂದಿದ್ದಾರೆ? ಯಾರ್ಯಾರು ಬಂದಿದ್ದಾರೆ? ಇಲ್ಲಿ ಜಸ್ಟಿಸ್ DK ಸಿಂಗ್ ಬಂದಿದ್ದಾರೆ, ಜಸ್ಟಿಸ್ MI ಅರುಣ್ ಬಂದಿದ್ದಾರೆ, ಚೀಫ್ ಸೆಕ್ರೆಟರಿ ಬಂದಿದ್ದಾರೆ, ಫಾರ್ಮರ್ ಚೀಫ್ ಸೆಕ್ರೆಟರಿ ರವೀಂದ್ರ ಅವ್ರು ಬಂದಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಿಸ್ಟರ್ ಇವರು ಬಂದಿದ್ದಾರೆ, ಸೆಲ್ವಕುಮಾರ್ ಬಂದಿದ್ದಾರೆ, ತ್ರಿಲೋಕ್ ಚಂದ್ರ ಸೆಕ್ರೆಟರಿ ಟೂರಿಸಂ ಬಂದಿದ್ದಾರೆ, ಅಶೋಕ್ ಹಾರ್ನರ್ ಬಂದಿದ್ದಾರೆ, ಅಡ್ವೊಕೇಟ್ ಜನರಲ್ಗಳು ಬಂದಿದ್ದಾರೆ, ಬೇಕಾದಷ್ಟು ಅಡ್ವೊಕೇಟ್ಸ್ ಬಂದಿದ್ದಾರೆ, ನಮ್ಮ ಮೇಸ್ಟ್ರುಗಳು ಬಂದಿದ್ದಾರೆ, ಅನೇಕ ಜನ ಪ್ರೊಫೆಸರ್ಸ್ ಬಂದಿದ್ದಾರೆ. ಭಾಳ ನಮ್ಮ ಕಾಲೇಜಿನಲ್ಲಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಂಥ ಮತ್ತು ತುಂಬ ಜನ ಅಡ್ವೊಕೇಟ್ಸ್ ಬಂದಿದ್ದಾರೆ, ಸೈಂಟಿಸ್ಟ್ ಬಂದಿದ್ದಾರೆ, ಫಿಲಾಸಫರ್ಸ್ ಇದ್ದಾರೆ. ಎಲ್ಲ ಕಾಂಗ್ಲಮರೇಷನ್ ಆಫ್ ಸೋ ಮೆನಿ ಪೀಪಲ್. ಅದ್ವೈತ ಫೌಂಡೇಶನ್ ಶುರು ಆಗಿ 20 ವರ್ಷ ಆಯಿತು. ಅದ್ವೈತ ಫೌಂಡೇಶನ್ 20 ವರ್ಷ ಆಯಿತು, 20 ಇಯರ್ಸ್ ಆಯಿತು. ಹಲವಾರು ಕರೆ. ಅದರಲ್ಲಿ ನಾವು ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಮ್ಯೂಸಿಷಿಯನ್ಸು ಬಂದು ನಮ್ಮ ಫೌಂಡೇಶನ್ ಹಾಡಿದ್ದಾರೆ. ಪಂಡಿತ್ ಜಸರಾಜ್ ಇರ್ಬೋದು, ಬಾಲಮುರಳಿ ಕೃಷ್ಣ 3 ಸಲ ನಮ್ಮ ಮನೆಗೆ ಬಂದ್ದಾರೆ. ಅದನ್ನೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ಅದೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರೋಗ್ರಾಮ್ ಕೂಡ. ಆಮೇಲೆ ಫಿಲಸಾಫಿಕಲ್ ಪ್ರೋಗ್ರಾಮ್ಸು ಕೂಡ ಥ್ರೂಔಟ್ ಕಂಟ್ರಿ ಎಲ್ಲ ಸ್ಕಾಲರ್ಸು, ಎಲ್ಲ ಸೈಂಟಿಸ್ಟು ಬಂದು ನಮ್ಮ ಪ್ಲಾಟ್ಫಾರ್ಮಲ್ಲಿ ಫಂಕ್ಷನ್ ಮಾಡಿದ್ದಾರೆ. ಓಕೆ ಸರ್.